ಬಕ್ರೀದ್ ಹಬ್ಬ ಹತ್ತಿರವಾಗುವಾಗ ಹಲವು ಕಡೆಗಳಲ್ಲಿ ಉಲುಹಿಯತ್ ನೀಡಲು ಹಣ ನಿಗದಿಪಡಿಸಿ ಹಣ ಪಡೆಯುತ್ತಾರೆ. ಹೇಗೆಂದರೆ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಸಂಘಟನೆಗೆ 1000 ರೂಪಾಯಿ ಕೊಟ್ಟರೆ ಸಾಕು, 2000 ರೂಪಾಯಿ ಕೊಟ್ಟರೆ ಸಾಕು, ಹೀಗೆ ಅವನ ಪರವಾಗಿ ಉಲುಹಿಯತ್ ನೀಡುವ ಕೆಲಸವನ್ನೆಲ್ಲವೂ ಕೂಡ ಅವರು ಮಾಡಿಬಿಡ್ತಾರೆ. ಹೀಗೆ ಮಾಡುವುದು ಇಸ್ಲಾಮಿನಲ್ಲಿ ಸಿಂಧುವೆ. ಹಲವು ಕಡೆ ಸಂಘಟನೆಗಳು ಅಥವಾ ಕೆಲವೊಂದು ವ್ಯಕ್ತಿಗಳು 1,000 ರೂಪಾಯಿ ಕೊಡಿ, ನಿಮ್ಮ ಉಲುಹಿಯತ್ ಏನಾಗ್ತದೆ, ನಾವು ಮಾಡ್ತೇವೆ ಅಂತ ಕೇಳುವವರು ಇರ್ತಾರೆ. ಇದು ಸಿಂಧು ಅಲ್ಲ. ಯಾವುದಾದರೂ ಸಂಘಟನೆಗಳು ಉಲುಹಿಯತ್ತಿನ ಪಾಲು 3,000 ರೂಪಾಯಿ ಅಂತ ಹೇಳಿ ಅವರು ತಿಳಿಸಿ ಹಲವರಿಂದ 3,000 ಹೀಗೆ ಪಡೆದು ಮಾಡುವಂತಹ ಉಲುಹಿಯತ್ ಅದು ಸಿಂಧು ಅಲ್ಲ. ಪಾಲು ಸೇರುವ ಕ್ರಮ ಹೇಗಿರಬೇಕಂದ್ರೆ, ಮೊದಲನೆಯದಾಗಿ ಒಂದು ಮೃಗ, ಆ ಮೃಗ ಅದರ ಇದು ಎಷ್ಟು, ಬೆಲೆ ಎಷ್ಟು ಅಂತ ನಿರ್ಣಯ ಆಗಬೇಕು. ನಿರ್ಣಯ ಆದ ನಂತರ ಅದರಲ್ಲಿ 7 ಮಂದಿ ಪಾಲು ಸೇರುವಾಗ ಒಬ್ಬನಿಗೆ ಎಷ್ಟು ಬೀಳ್ತದೆ ಅಂತ ಗೊತ್ತಿರಬೇಕು. ಹಾಗೆ 7 ಮಂದಿ ಅದರಲ್ಲಿ ಸೇರುವುದು. ಅದನ್ನು ಬಿಟ್ಟು 3,000 ಹೀಗೆ ಪಡೆದು ಅದರ ನಂತರ ಒಬ್ಬ ಹೋಗಿ ಖರೀದಿಸುವುದು. ಅದಕ್ಕೆ ಕೆಲವೊಮ್ಮೆ 7 ಮಂದಿ ಸೇರುವಾಗ 3,000 ಪಡೆದರೆ 21,000 ಆಗ್ತದಲ್ಲ, ಕೆಲವೊಮ್ಮೆ ಅದಕ್ಕೆ 25,000 ಇರ್ತದೆ, ಅಥವಾ ಕಡಿಮೆ ಇರ್ಬೋದು, 15,000 ಇರ್ಬೋದು. ಆವಾಗ ಆ ಪಾಲುದಾರಿಕೆ ಏನು ಸರಿಯಾಗುವುದಿಲ್ಲ. ಆದ್ದರಿಂದ ಆ ರೀತಿಯಲ್ಲಿ ಪಾಲುದಾರಿಕೆ ಏನು ಸರಿಯಾಗುವುದಿಲ್ಲ. 1,000 ರೂಪಾಯಿ, 2,000 ರೂಪಾಯಿ ಅಥವಾ 5,000 ರೂಪಾಯಿ ಅಂತ ಹೇಳಿ ನಿಗದಿ ಮಾಡಿ ಪಾಲು ಸೇರುವ ಕ್ರಮ ಸಿಂಧು ಅಲ್ಲ. ಒಂದೊಂದು ಮೃಗಕ್ಕೆ ಎಷ್ಟು ಇದೆ, ಎಷ್ಟು ಅದರ ಹಣ ಎಷ್ಟು, ಅದರಲ್ಲಿ ಯಾರೆಲ್ಲ ಪಾಲುದಾರರು. ಈಗ 3,000ದಂತೆ ಒಂದು 3 ಮೃಗಕ್ಕೆ ಹಣ ಪಡೆದು ಅಂತ ಹೇಳೋಣ. 21 ಮಂದಿಯಿಂದ 3,000ದಂತೆ ಪಡೆಯಲಾಯಿತು. 21 ಮಂದಿಯಿಂದ 3 ಎತ್ತನ್ನು ಖರೀದಿಸಲಾಯಿತು. 3 ಎತ್ತನ್ನು ಖರೀದಿಸಿ ಹೀಗೆ ಏನು ಮಾಡುವುದು, ಅದನ್ನು 3 ಕೊಡುವುದು. ಅದು ಸಿಂಧು ಅಲ್ಲ. ಯಾಕೆಂತ ಹೇಳಿದರೆ, ಈ ಪ್ರತಿಯೊಂದು 7 ಮಂದಿಗೆ ಅವರ ಹೋರಿ ಯಾವುದು ಎಂಬುದು ನಿಗದಿಯಾಗಬೇಕು. ಈ 3ರಲ್ಲಿ ಯಾವುದಾದ್ರೂ ಒಂದು ಅಂತ ಹೇಳಿದರೆ ಅದು ಸರಿಯಾಗುವುದಿಲ್ಲ, ಅದು ಸಿಂಧು ಆಗುವುದಿಲ್ಲ. ಪ್ರತಿ 7 ಮಂದಿಗೂ ಕೂಡ ಅವರವರದ್ದು ಯಾವುದು, ಅವರ 7 ಮಂದಿಯ ಹೋರಿ ಯಾವುದು, 2ನೇ 7 ಮಂದಿಯ ಹೋರಿ ಯಾವುದು, 3ನೇ 7 ಮಂದಿಯ ಹೋರಿ ಯಾವುದು, ಇದು ಏನಾಗಬೇಕು, ಅದು ಪ್ರತ್ಯೇಕವಾಗಿ ನಿಗದಿಪಡಿಸಿದರೆ ಮಾತ್ರ ಸಿಂಧು ಆಗ್ತದೆ. ಒಟ್ಟಾಗಿ 21 ಮಂದಿಗೆ 3 ಹೋರಿ ಅಂತ ಹೇಳಿ ಅದರ ಪಾಲನ್ನು ಪ್ರತ್ಯೇಕ ಮಾಡದಿದ್ದರೆ ಏನಾಗುವುದಿಲ್ಲ, ಅದು ಸಿಂಧು ಆಗುವುದಿಲ್ಲ. ಆದ್ದರಿಂದ ಈ ಸಂಘಟನೆಗಳೆಲ್ಲ ಈ ರೀತಿಯಲ್ಲಿ ಮಾಡುವಂತಹ ಒಂದು ಪಾಲಿಗೆ ಇಷ್ಟು ಅಂತ ಹೇಳಿ ಮಾಡುವಂತಹ ಪ್ರಚಾರಗಳು, ಅದರ ಮೂಲಕ ಹಣ ಪಡೆದು ಉಲುಹಿಯತ್ ಕೊಡುವುದೇನು ಸಿಂಧು ಆಗುವುದಿಲ್ಲ.